ಹಲೋ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ನಾನು ಗೋಪಾಲಕೃಷ್ಣ. ಬಿಸಿಲು ಭಾಳಷ್ಟು ಜೋರಾಗ್ತಾ ಉಂಟು. ಅಡಿಕೆ ಮರದ ಸೋಗೆಗಳಿರ್ಬೋದು, ಅಡಿಕೆ ಗಿಡ ಸೋಗೆಗಳಿರ್ಬೋದು, ಭಾಳಷ್ಟು ಹಳದಿ ಆಗ್ತಾ ಉಂಟು. ಹಾಗೆ ಅದಕ್ಕೆ ಏನು ಕಾರಣ ಇರ್ಬೋದು ನೋಡ್ತಾ ಹೋಗುವ. ಈ ಅಡಿಕೆ ಗಿಡದಲ್ಲಿ ನೋಡ್ತಾ ಹೋಗುವ. ಈಗ ಉದಾಹರಣೆಗೆ ಈ ಕೆಳಗಿನ ಈ ಸೋಗೆ ಇದೀಗ ಕಂಪ್ಲೀಟಾಗಿ ಹಳದಿಯಾಗಿದೆ. ಆದರೂ ಪರವಾಗಿಲ್ಲ, ಅಂದರೆ ಇದು ಈಗ ಕಳಿಸ್ಲಿಕ್ಕೆ ರೆಡಿಯಾಗಿದೆ ನೋಡಿ. ಇದೀಗ ಒಣಗಿ ಇದು ಬೀಳುವಂಥದ್ದು. ಹಾಗೆ ಇದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಡ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಹಸಿರು ಬಣ್ಣ ಬರಲಿಕ್ಕೆ ಎಲೆಗಳಿಗೆ ಕಾರಣ ಅಂತಂದರೆ ಕ್ಲೋರೋಫಿಲ್. ಅದೀಗ ಒಳಗೆ ಸರಿಯಾದ ವ್ಯವಸ್ಥಿತವಾಗಿ ಇದ್ದರೆ ಮಾತ್ರ ಹಸಿರು ಬಣ್ಣದಲ್ಲಿರ್ತದೆ. ಈಗ ಇಲ್ಲಿ ನೋಡಿ, ಈ ಎಲೆಯಲ್ಲಿ ಕ್ಲೋರೋಫಿಲ್ ಅಂದರೆ ಈಗ ಇದು ನಾಶ ಆಗ್ತಾ ಉಂಟು. ಹಾಗೆ ಅದು ಈಗ ಹಳದಿ ಬಣ್ಣಕ್ಕೆ ತಿರುಗಿದೆ. ಈ ಕ್ಲೋರೋಫಿಲ್ ನಾಶ ಆಗಲಿಕ್ಕೆ ಕಾರಣ ಏನೆಲ್ಲ ಬರ್ಬೋದು ಅದನ್ನು ಸಹ ನೋಡ್ತಾ ಹೋಗುವ. ಕ್ಲೋರೋಫಿಲ್ ನಾಶ ಅಂತಂದರೆ ಪೂರ್ತಿಯಾಗಿ ನಾಶ ಆಗಲಿಲ್ಲ, ಸ್ವಲ್ಪ ಬಣ್ಣದಲ್ಲಿ ಹಸಿರು ಉಂಟು. ಈಗ ಮೇಲ್ಗಡೆಯಲ್ಲಿ ಇನ್ನಷ್ಟು ಹಸಿರೇ ಉಂಟು ಅಷ್ಟೇ. ಮೊದಲನೇ ಅಂಶ ಅಂತಂದರೆ ಈಗ ಇತ್ತೀಚೆಗಷ್ಟೇ, ಅಂದರೆ ವರ್ಷವು ಬರ್ತದೆ, ಈ ವರ್ಷ ಸಹ ಈ ಎಲೆ ಚುಕ್ಕಿ ರೋಗ ಅಂತ ಭಾಳಷ್ಟು ಕಾಡಿಸಿತು. ಹಾಗೆ ಅದಕ್ಕೆ ಸ್ಪ್ರೇ ಎಲ್ಲ ಮಾಡಿ ಈಗ ಅದೀಗ ಕಂಟ್ರೋಲಿಗೆ ಬಂದಿದೆ. ಆದರೂ ಕೂಡ ಅದರಲ್ಲಿ ಏನು ಡ್ಯಾಮೇಜ್ ಆಗಿತ್ತು ಇದೆಲ್ಲ ಈಗ ಎಲೆ ಚುಕ್ಕಿ ರೋಗದ ವಿಧಾನಗಳು ನೋಡಿ. ಇದು ಸಹ ಎಲೆ ಚುಕ್ಕಿ ರೋಗದಲ್ಲಿ ಬರ್ತದೆ. ಆಮೇಲೆ ನೋಡಿ, ಈ ಥರ ಎಲ್ಲ ಎಲೆ ಚುಕ್ಕಿ ರೋಗದಲ್ಲಿ ಬರ್ತದೆ. ಇದು ಎಲೆ ಚುಕ್ಕಿ ರೋಗ. ಇದನ್ನು ನೀವು ಮೊದಲನೇದಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಇದು ಯಾವುದರಿಂದ ಇರ್ಬೋದು ನೋಡಿ, ಅದಕ್ಕೆ ಬೇಕಾದ ವ್ಯವಸ್ಥೆ ಮೊದಲನೇದಾಗಿ ಮಾಡಿಕೊಳ್ಬೇಕು. ಸಪೋಸ್ ಇದು ಎಲೆ ಚುಕ್ಕಿಯಲ್ಲಿ ಸಹ ಭಾಳಷ್ಟು ಹಳದಿ ಬರ್ತದೆ. ಹಾಗೆ ಅದನ್ನು ಮೊದಲನೇದಾಗಿ ನೋಡಬೇಕು. ಈ ಎಲೆ ಚುಕ್ಕಿ ರೋಗ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧದ ಎಲೆ ಚುಕ್ಕಿ ರೋಗ ಇದೆ, ಹಾಗೆ ಅದನ್ನು ಕಂಟ್ರೋಲ್ ಮಾಡುವ ಬಗೆ ಹೇಗೆ, ಯಾವ ಔಷಧಿ ಉಪಯೋಗ ಮಾಡಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ದಯವಿಟ್ಟು ನೋಡಿ. ಎರಡನೇದು ಅಷ್ಟೇ ಅತಿ ದೊಡ್ಡ ಕಾರಣ ಅಂತಂದರೆ ಈ ಸೂರ್ಯನ ಬೆಳಕು. ಸಾಮಾನ್ಯ ಸೂರ್ಯನ ಬೆಳಕು ಗಿಡಗಳಿಗೆ ಬೇಕೇ ಬೇಕು. ಅಂದರೆ ಅದರ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ, ಫೋಟೋಸಿಂಥಸಿಸ್ ಹೇಳ್ತಾರೆ, ಅದಕ್ಕೆ ಭಾಳಷ್ಟು ಅಗತ್ಯ. ಆದರೆ ಅದು ಬಿಸಿಲಿನ ಇಂಟೆನ್ಸಿಟಿ ಜಾಸ್ತಿ ಆದಾಗೆ ಅದಕ್ಕೆ ಡ್ಯಾಮೇಜ್ ಕೂಡ ಆಗ್ತದೆ. ಅದು ಸನ್ಸ್ಕಾರ್ಚ್ ಅಥವಾ ಸನ್ಬರ್ನ್ ಅಂಥದ್ದು ಕೂಡ ಆಗ್ತದೆ. ಈ ಕ್ಲೋರೋಫಿಲ್ನ ಸಮೂಹ, ಕ್ಲೋರೋಪ್ಲಾಸ್ಟ್ ಹೇಳ್ತೇವೆ, ಅದಕ್ಕೆ ಈ ಬಿಸಿಲಿನಲ್ಲಿರುವ ಯು ವಿ ರೇಸ್ ಅದೇನಿದೆ ಅದು ಈಗ ಒಂದು ಮಿತ ಪ್ರಮಾಣದಲ್ಲಿ, ಅಂದರೆ ಈಗ ಸೈನ್ಸ್ ಹೇಳೋ ಪ್ರಕಾರ ಸಾಮಾನ್ಯ 6ರಿಂದ 8 ಅದರ ತೀಕ್ಷ್ಣತೆ ಸಾಮಾನ್ಯ ಮಟ್ಟದಲ್ಲಿರ್ತದೆ. ಅದರ ಮೇಲೆ 8ರಿಂದ 10, 12 ಅದರಲ್ಲಿದ್ದರೆ ಭಾಳಷ್ಟು ತೀಕ್ಷ್ಣವಾಗಿರ್ತದೆ. ಬದುಕು ಈ ಗಿಡಗಳಿಗೆ ಭಾಳ ಡ್ಯಾಮೇಜ್ ಕೂಡ ಮಾಡ್ತದೆ. ಹಾಗೆ ಈಗಿನ ಯು ವಿ ಇಂಡೆಕ್ಸ್ ಪ್ರಕಾರ 11 ಕೂಡ ತಲುಪ್ತಾ ಉಂಟು. ಹಾಗೆ ಅದಕ್ಕೆ ಕೂಡ ನಮ್ಮ ಭಾಳಷ್ಟು ದೊಡ್ಡ ಫ್ಯಾಕ್ಟರ್ ಆಗ್ತದೆ ಈ ವಿಷಯಕ್ಕೆ. ಈ ಬಿಸಿಲಿನಿಂದ ಗಿಡಗಳನ್ನು ರಕ್ಷಿಸಲಿಕ್ಕೆ ಮೊದಲನೇ ಪ್ರಯತ್ನ ಅಂತಂದರೆ, ಈಗ ಚಿಕ್ಕ ಗಿಡಕ್ಕಾದರೆ ದೊಡ್ಡ ಮರದ, ಯಾವುದೋ ಕಾಡು ಮರದ ಎಲೆಗಳಿರ್ತವೆ, ಅಂದರೆ ಬ್ರಾಂಚ್, ಅದನ್ನು ತುಂಡು ಮಾಡಿ ತರಬೇಕು. ಒಂದು 5-6 ಫೀಟ್ ಇದ್ದರೆ ಒಳ್ಳೆಯದು. ಅದನ್ನು ಈ ದಿಕ್ಕು ಪೂರ್ವ ಮತ್ತು ದಕ್ಷಿಣದ ಮಧ್ಯದಲ್ಲಿ ತೆಂಕ ಹೇಳ್ತಾರೆ. ಈಗ ಸೌತ್ ವೆಸ್ಟ್ ಮಧ್ಯ, ಅಲ್ಲಿಗೆ ಅದರ ಬಿಸಿಲಿನ ತೀಕ್ಷ್ಣ ಜಾಸ್ತಿ. ಹಾಗೆ ಆ ಬಿಸಿಲು ಗಿಡಗಳಿಗೆ ನೇರವಾಗಿ ಬೀಳದಂತೆ ಮಾಡಿದರೆ ಅದರಷ್ಟು ಒಳ್ಳೆಯ ಪರಿಣಾಮಕಾರಿ ವಿಧಾನ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಎರಡನೇದಾಗಿ ಸಾಧ್ಯವಾದರೆ ಶೇಡ್ ನೆಟ್ ಯೂಸ್ ಮಾಡ್ಬೋದು. ಅಂದರೆ 2 ಕಂಬ ಹಾಕಬೇಕು ಆ ಡೈರೆಕ್ಷನಿಗೆ. ಅಲ್ಲಿಂದ ಬಿಸಿಲು ಬೀಳದಾಗೆ ನಾವು ಪ್ರಯತ್ನ ಪಡ್ಬೋದು. ಅದೆಲ್ಲ ಭಾಳ ಕಷ್ಟ ಸಾಧ್ಯ. ಅಂದರೆ ಚಿಕ್ಕ ಗಿಡಕ್ಕಾದರೆ ಮಾಡ್ಬೋದು. ಈಗ 4-5 ಫೀಟು 6 ಫೀಟು ಆ ಥರ ಇದ್ದ ಗಿಡಗಳು ಕೂಡ ಈ ಬಿಸಿಲಿಂದ ಭಾಳಷ್ಟು ಸಫರ್ ಆಗ್ತವೆ. ಹಾಗೆ ಅದಕ್ಕೆ ಕಷ್ಟ. ಇನ್ನೊಂದು ವಿಧಾನ ಅಂತಂದರೆ ಈ ಎಲೆಗಳ ಮೇಲೆ ಸ್ಪ್ರೇ ಮಾಡುವಂಥದ್ದು. ಈಗ ಆಗ್ರೋ ಬೇಸ್ಡ್ 2-3 ಕಂಪನಿಗಳಿದ್ದಾವೆ. ಈಗ ಮಲ್ಟಿಪ್ಲೆಕ್ಸಿನವ್ರದ್ದು ಆರ್ಥೋಸಿಲ್ ಅಂತ ಮಾಡ್ತಾರೆ, ಅಂದರೆ ಈಗ ಸಿಲಿಕಾನ್ ಬೇಸ್ಡ್. ಅದೀಗ ಅದನ್ನು ಸ್ಪ್ರೇ ಮಾಡಿದರೆ ಅವರ ಪ್ರಕಾರ ಅದು ತಿನ್ನೊಂದು ಕೋಟಿಂಗ್ ಬರ್ತದೆ, ಲೇಯರು ಈ ಎಲೆಗಳ ಮೇಲೆ ಬಂದದ್ದು. ಅದು ಈ ಯು ವಿ ಕಿರಣ ಇರ್ಬೋದು, ಸನ್ಲೈಟ್ ಇರ್ಬೋದು, ಅದನ್ನು ಭಾಳಷ್ಟು ಅಂದರೆ ರಿಫ್ಲೆಕ್ಟ್ ಮಾಡಿ ಈ ಗಿಡವನ್ನು ತಡೀತದೆ. ಮತ್ತು ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಈ ಪೊಟ್ಯಾಷಿಯಮ್ ಕೂಡ ಅದರಲ್ಲಿ ಉಂಟು ಅಂತ ಹೇಳ್ತಾರೆ. ಹಾಗೆ ಅದು ಭಾಳ ಪರಿಣಾಮಕಾರಿ ಅಂತ ಅವರು ಹೇಳ್ತಾರೆ. ಅದನ್ನು ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿದ್ದೆ, ಈ ವರ್ಷ ಮತ್ತೆ ಪುನಃ ಯೂಸ್ ಮಾಡಿದೆ. ಇಷ್ಟು ತೀಕ್ಷ್ಣವಾದ ಬಿಸಿಲಿಗೆ ಅದೇನು ವರ್ಕೌಟ್ ಆಗಲಿಲ್ಲ. ಹಾಗೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ ಅದನ್ನು. ಇನ್ನೊಂದು ಸ್ಟೇನ್ಸ್ನವ್ರದ್ದು ಗ್ರೀನ್ ಮೆರಾಕಲ್ ಅಂತ, ಅದು ಸಹ ಅಷ್ಟೇ, ಏನು ಚೀಪಲ್ಲ. ಒಂದು ಬ್ಯಾರಲಿಗೆ ಮೋಸ್ಟ್ಲಿ ಒಂದು 800 ರೂಪಾಯಿ ಹತ್ರ ಬರ್ತದೆ, 700-800 ರೂಪಾಯಿ. ಅದು ಅವರ ಪ್ರಕಾರ ಅದು ಸಹ ಸಿಲಿಕಾನ್ ಬೇಸ್ಡೇ. ಅದು ಈ ಎಲೆಗಳ ಮೇಲೆ ಒಂದು ತೆಳ್ಳಗಿನ ಪದರ ನಿರ್ಮಾಣ ಮಾಡ್ತದೆ. ಹಾಗೆ ಅದನ್ನು ಈ ಸೂರ್ಯನ ಕಿರಣವನ್ನು ರಿಫ್ಲೆಕ್ಟ್ ಮಾಡ್ತದೆ. ಮತ್ತು ಅದರಲ್ಲಿ ಒಂದು ಬೇರೆ ಬೇರೆ ರೀತಿಯ ಈ ಸೆಲ್ಸ್ ಉಂಟಲ್ಲ ಇದರ ಒಳಗೆ, ಅದನ್ನು ಸ್ಟ್ರೆಂತ್ ಮಾಡ್ತದೆ, ಸ್ಟ್ರೆಂತ್ನಿಂಗ್ ಮಾಡ್ತದೆ. ಎಲ್ಲ ಸುಮಾರು
ಅದರ ಬಗ್ಗೆ ವಿವರ ಕೊಡ್ತಾರೆ. ಅದನ್ನು ಸಹ ನಾನು ಉಪಯೋಗಿಸಿದ್ದೆ, ಅದು ಸಹ ಏನು ಪರಿಣಾಮಕಾರಿಯಾಗಿ ಬರಲಿಲ್ಲ. ಇನ್ನೊಂದು ಪ್ರಾಡಕ್ಟ್ ಬಂದು ಕೋರಮಂಡಲ್ ಇಂಟರ್ನ್ಯಾಷನಲ್ ಅವ್ರದ್ದು ಗಾರ್ಡ್ 5 ಅಂತ, ಅವ್ರದ್ದು ಸಹ ಅಷ್ಟೇ. ಅವರು ಯು ವಿ ರೇಸಿಂದ ಪ್ರೊಟೆಕ್ಷನ್ ಕೊಡ್ತದೆ, ಆಮೇಲೆ ಆ್ಯಂಟಿ ಸ್ಟ್ರೆಸ್ ಬೆನಿಫಿಟ್ ಕೊಡ್ತದೆ, ಹಾಗೆ ಪ್ಲಾಂಟಿನ ಹೆಲ್ತ್ ಇಂಪ್ರೂವ್ ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಅದನ್ನು ಯೂಸ್ ಮಾಡಿ ನೋಡಿದ್ದೆ, ಅದು ಸಹ ನನಗೆ ಅಷ್ಟು ಪರಿಣಾಮಕಾರಿ ಕಾಣಲಿಲ್ಲ. ಮತ್ತು ಯು ವಿ ಇಂಡೆಕ್ಸ್ನ ಯಾವ ಲೆವೆಲ್ವರೆಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೂಡ ಅದರಲ್ಲಿ ಏನೋ ಮೆನ್ಷನ್ ಮಾಡಿದಾಗ ಕಾಣಲಿಲ್ಲ. ಈ ಎಲೆ ಚುಕ್ಕಿ ರೋಗವನ್ನು ತಡೆಗಟ್ಟಲಿಕ್ಕೆ ಸ್ಪ್ರೇ ಮಾಡೋದಿರ್ಬೋದು, ಅಥವಾ ಈ ಅದಕ್ಕೆ ನೆರಳು ಕೊಡೋದಿರ್ಬೋದು ಗಿಡಗಳಿಗೆ. ಎಲ್ಲದರ ಮೊದಲು ನಾವು ನೀರಿನ ನಿರ್ವಹಣೆ ಭಾಳಷ್ಟು ನೋಡಬೇಕು. ಅಂತಂದರೆ ಈಗ ನಾವು ಡ್ರಿಪ್ಪರ್ ಯೂಸ್ ಮಾಡ್ತಿದ್ರೆ ಡ್ರಿಪ್ಪರಲ್ಲಿ ನೀರು ಬೀಳ್ತದೆ. ಇಲ್ಲಿ ಈಗ ಬಿದ್ದ ನೀರು ಕರೆಕ್ಟಾಗಿ ಬೀಳ್ತಾ ಉಂಟು ಎಲ್ಲ ನೋಡಬೇಕು. ಅಷ್ಟೇ, ನೀರು ಬಿದ್ದ ಮೇಲೆ ಅದು ಒಂದೇ ಕಡೆಯಲ್ಲಿ ಬಿದ್ದರೆ ಸರಿಯಾಗೋದಿಲ್ಲ. ಅಂದರೆ ಅದು ಗಿಡದ ಸುತ್ತ ಅದು ಸ್ಪ್ರೆಡ್ ಆಗಬೇಕು. ಇಲ್ಲಾಂತಂದರೆ ಅದು ಗಿಡಕ್ಕೆ ಎಳ್ಕೊಳ್ಳಿಕ್ಕೆ ಅದು ಎಲ್ಲ ಬೇರುಗಳಿಗೆ ಸೇರಿದ್ರೆ ಅದರ ಕೆಪಾಸಿಟಿ ಕಡಿಮೆ ಆಗ್ತದೆ ಎಳ್ಕೊಳ್ಳುವಂಥದ್ದು. ನಾನು ಈ ನೀರಿನ ಬಗ್ಗೆ ಅಂದರೆ ಅದು ಸ್ಪ್ರೆಡ್ ಆಗಬೇಕು ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಈಗ ಎಲ್ಲ ಕಡೆಯಲ್ಲಿಯೂ ಎಲ್ಲ ರೀತಿಯ ಮಣ್ಣುಗಳಿರ್ತದೆ. ಅಂದರೆ ಈ ಸ್ಯಾಂಡಿ ಸಾಯಿಲ್ ಹೇಳ್ತಾರೆ, ಈ ಹೊಯ್ಗೆ ಮಣ್ಣು, ಅದರಲ್ಲಿ ಈ ಥರ ಇಲ್ಲಿ ಡ್ರಾಪ್ ಬಿದ್ದದ್ದು ಇಲ್ಲಿ ಮಾತ್ರ ಇರ್ತದೆ ಅಷ್ಟೇ, ಈ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಅದನ್ನು ನಾವು ಮುಖ್ಯವಾಗಿ ಅಂದರೆ ಈ ಥರ ನಾವು ಏನು ಇದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಹಾಕಿದ್ದೇವೆ, ಹುಲ್ಲಿರ್ಬೋದು, ಇಲ್ಲ ಅಂತಂದರೆ ಕೋಕೋಪಿಟ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಬೇಕು. ಹಾಗೆ ಅದನ್ನು ನಾವು ತೆಗೆದೀಗ ನೋಡಬೇಕು ಸ್ಪ್ರೆಡ್ ಆಗಿದೆ ಇಲ್ಲೋ ಏನಾಯಿತು ಅಂತ. ಈಗ ಸ್ಪ್ರೆಡ್ ಆದಾಗ ಕಾಣ್ತದೆ. ಹಾಗೆ ಅದರ ಬಗ್ಗೆ ಅಷ್ಟು ವರಿ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲಾಂತಂದರೆ ನಾವು ಇದಕ್ಕೆ ಪೈಪಲ್ಲಿ ಒಂದೊಂದು ಸಲ ಹಿಡಿಯೋದು, ಇಲ್ಲಾಂತಂದರೆ ರೆಗ್ಯುಲರಾಗಿ ಹಿಡಿದು ತೊಂದರೆ ಇಲ್ಲ. ಸ್ಪ್ರಿಂಕ್ಲರ್ ಆದರೂ ಸಹ ಒಳ್ಳೆ ಪರಿಣಾಮಕಾರಿಯಾಗಿರ್ತದೆ. ಅಥವಾ ಈ ಡ್ರಿಪ್ಪರ್ ಎರಡೇನಿರ್ತದೆ, ಅದರಲ್ಲಿ ಒಂದು ಡ್ರಿಪ್ಪರ್ ತೆಗಿಬೋದು. ತೆಗೆದು ಅದಕ್ಕೆ ಸ್ಪ್ರೇ ಜಟ್ಟು ಸಿಗ್ತದೆ, ಚಿಕ್ಕದು, ಅತಿ ಚಿಕ್ಕದು ಮೈಕ್ರೋ ಜಟ್ಟು ಅಂತ ಹೇಳ್ತಾರೆ. ಅದನ್ನು ಹಾಕ್ಬೋದು. ಅದು ಹಾಕಿದರೆ ಇಲ್ಲಿ ಥರ ಫುಲ್ ಸ್ಪ್ರೆಡ್ ಆಗ್ತದೆ ನೀರು. ಟೆಂಪರರಿಯಾಗಿ ಅದನ್ನು ಕೂಡ ಯೂಸ್ ಮಾಡ್ಬೋದು, ಮೋಟ್ರಿನ ಪವರ್ ಸರಿಯಾಗಿದ್ದರೆ. ನಾನು ಕಂಡುಕೊಂಡಂಥ ಒಳ್ಳೆಯ ವಿಧಾನ ಅಂತಂದರೆ, ನನ್ನ ಪ್ರಕಾರ ನಾನು ಈ ಕಯಲಿನ್ ಅಂತ ಸಿಗ್ತದೆ, ಅದರ ಪೌಡರು ಫಾರ್ಮಲ್ ಇರ್ತದೆ, ಅದನ್ನು ನಾವು ನೀರಲ್ಲಿ ಬೆರೆಸಿ ಅದನ್ನು ಸ್ಪ್ರೇ ಮಾಡುವಂಥದ್ದು ನನಗೆ ಭಾಳ ಪರಿಣಾಮಕಾರಿಯಾಗಿ ಕಂಡಿದೆ ಕೂಡ. ಇದನ್ನು ತಯಾರಿಸುವ ಬಗ್ಗೆ ಹೇಗೆ, ಸಿಂಪಡಿಸೋದು ಹೇಗೆ ಅಂತೆಲ್ಲ ನೋಡ್ತಾ ಹೋಗುವ. ನಾವು 200 ಲೀಟ್ರ್ ಬದಲಿಗೆ 100 ಲೀಟ್ರದ್ದು ಬ್ಯಾರಲ್ ತಗೊಂಡಿದ್ದೇವೆ. ಅದಕ್ಕೆ ಈಗ 75 ml ಸ್ಪ್ರೆಡ್ಡಿಂಗ್ ಮತ್ತು ವೆಟ್ಟಿಂಗ್ ಏಜೆಂಟ್ ಸಿಲಿಕಾನ್ ಬೇಸ್ಡು ಅದೀಗ ಹಾಕ್ತಾಯಿದ್ದೇವೆ, ಅಂದರೆ ಗಮ್ ಹಾಕ್ತಾಯಿದ್ದೇವೆ. ಹಾಕಿ ಆಯಿತು. ಮತ್ತು ಇನ್ನೀಗ ಒಂದು 7 kg ಕೈಲಿನ ಪೌಡರು ಈಗ ಬಕೆಟಿಗೆ ಹಾಕ್ತಾಯಿದ್ದೇವೆ. ಅದನ್ನೀಗ ಮತ್ತೆ ಪುನಃ ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಮತ್ತೆ ಹಾಕುವಂಥದ್ದು. ಯಾವ ರೀತಿ ಎಲ್ಲ ನೋಡ್ತಾ ಹೋಗುವ. ಬ್ಯಾರಲಿಂದಲೇ ನೀರು ಬಕೆಟಿಗೆ ಹಾಕಿ ಅದನ್ನು ತಗೊಂಡು ಅದನ್ನು ಭಾಳಷ್ಟು ಕೈಲಿನ ಪೌಡರ್ ರೀತಿ ಅದನ್ನು ಕರಡಿಸಬೇಕು. ಆಗ ಸ್ವಲ್ಪ ನೀರು ಆಗ್ತದೆ. ಅದು ಆ ನೀರನ್ನು ಮಾತ್ರ, ಮೇಲಿನ ನೀರನ್ನು ಮಾತ್ರ ಬ್ಯಾರಲಿಗೆ ಹಾಕಬೇಕು. ಮತ್ತೆ ಪುನಃ ಕೈ ಹಾಕಿ ತಿರುಗಿಸ್ತಾ ಇರಬೇಕು. ಈಗ ನಿಧಾನವಾಗಿ ನೋಡ್ತಾ ಇರಬೇಕಾದ್ರೆ ಅದು ಪೌಡ್ರ್ ಅಂದರೆ ನೀರಾದದ್ದು ಮಾತ್ರ ಕೆಳಗೆ ಬೀಳಬೇಕು, ಗಟ್ಟಿ ಜಾಸ್ತಿ ಬೀಳಬಾರ್ದು, ಅಂದರೆ ಅದು ಕದಡುವುದಿಲ್ಲ. ಈಗ ಮತ್ತೆ ಪುನಃ ಉಳಿತು ಸ್ವಲ್ಪ, ಈಗ ಪೇಸ್ಟ್ ಥರದ್ದು, ಅದಕ್ಕೆ ಪುನಃ ನೀರು ಹಾಕಿ ಮತ್ತೆ ಪುನಃ ಹೀಗೆ ತಿರುಗಬೇಕು, ಮತ್ತೆ ಪುನಃ ಹಾಕಬೇಕು. ಹಾಗೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅದು. ಹಾಗೆ ಕರೆಕ್ಟಾಗಿ ಮಾಡಬೇಕಂತಂದ್ರೆ ಮಾತ್ರ ಅದು ಈಗ ಪಂಪಿಗೆ ಅದು ಬರ್ತದೆ. ಇಲ್ಲಾಂತಂದರೆ ಅಡಿಯಲ್ಲಿ ಉಳಿತದೆ ಅಷ್ಟೇ ದ್ರಾವಣ. ಇದೀಗ ಹೊಸದಾಗಿ ಸ್ಪ್ರೇ ಮಾಡಲಿಕ್ಕಿರುವ ಜಾಗ, ಕೆಲವು ಕಡೆ ಸ್ಪ್ರೇ ಮಾಡಿ ಆಗಿದೆ, ಕೆಲವು ಕಡೆಯಲ್ಲಿ ಉಳ್ಕೊಂಡಿದೆ ಸ್ಪ್ರೇ ಮಾಡಲಿಕ್ಕೆ. ಇದೀಗ ಒಳ್ಳೆ ಬಿಸಿಲಿಗೆ 2-2.5 ಗಂಟೆ ಬಿಸಿಲು, ಹಾಗೆ ಸ್ವಲ್ಪ ಹಳದಿ ಜಾಸ್ತಿ ಕಾಣ್ತಾ ಉಂಟು. ಆ್ಯಕ್ಚುಲಿ ಸ್ಪ್ರೇ ಮಾಡಲಿಕ್ಕೆ ಟೈಮ್ ಅಂತಂದರೆ ಬೆಳಿಗ್ಗೆ ಬೇಗ ಮತ್ತು ಸಾಯಂಕಾಲ ಟೈಮಲ್ಲಿ ಮಾಡಬೇಕು. ಈಗ ನಾವು ಅದನ್ನು ಜಾಸ್ತಿ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಅಂತಂದರೆ ಈಗ ಇಡೀ ದಿವಸ ಸ್ಪ್ರೇ ಮಾಡಿದರೆ ಮುಗಿಯೋದಿಲ್ಲ. ಹಾಗೆ ಅದನ್ನು ತುಂಬ ನಾವು ರೂಲ್ಸ್ ಫಾಲೋ ಮಾಡಲಿಕ್ಕೆ ಹೋದರೆ ಇಲ್ಲಿ ಸ್ಪ್ರೇ ಮಾಡೋದು ಉಳಿಕೊಳ್ತದೆ. ಈ ಬಿಸಿಲನ್ನು ತಡೆಗಟ್ಟಲಿಕ್ಕೆ ಬೇಸಿಗೆಗಾಲದಲ್ಲಿ ಇಷ್ಟೆಲ್ಲ ಒದ್ದಾಡಬೇಕಾಗಿಲ್ಲ. ಸುಲಭದ ವಿಧಾನ ಅಂತಂದರೆ ಜೋಳದ ಗಿಡ ನಡ್ಬೋದು, ಒಂದು 8-9 ಫೀಟ್ ತನಕ ಹೋಗ್ತದೆ. ಆದರೆ ಈ ಗಂಟು ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಚಿಕ್ಕ ಚಿಕ್ಕ ಗಂಟು, ಈ ಥರ ಬರಬೇಕು ಅಡಿಕೆ ಗಿಡದ್ದು, ಅಂದರೆ ಒಳ್ಳೆಯ ಈಲ್ಡಿಂಗ್ ಕೂಡ ಬರ್ತದೆ. ಹಾಗೆ ಜೋಳದ ಗಿಡ ನೆಟ್ಟರೆ ಅದು ಭಾಳಷ್ಟು ಉದ್ದ ಹೋಗ್ತದೆ. ಹಾಗೆ ನಾವು ಅದಕ್ಕೋಸ್ಕರ ನಡಲಿಲ್ಲ.
ಈ ಸ್ಪ್ರೇ ಮಾಡೋಗ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪ್ರೊಸೀಜರ್ ಫಾಲೋ ಮಾಡಬೇಕಾಗ್ತದೆ. ತುಂಬ ಪ್ರೆಷರ್ ಇಡಬಾರ್ದು, ಆಮೇಲೆ ಸ್ವಲ್ಪ ತುಂಬ ಮಿಸ್ಟು ಸಹ ಆಗಬಾರ್ದು. ನಾವೀಗ ಏನು ಬೇರೆ ಮೆಡಿಸಿನ್ಸ್ ಏನು ಸ್ಪ್ರೇ ಮಾಡ್ತೇವೆ ಆ ಥರ ಅಲ್ಲ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೀಳಬೇಕು ಗಿಡದ ಮೇಲೆ, ಅಂತಂದರೆ ಮಾತ್ರ ಅದು ಚೆನ್ನಾಗಿ ಕೂತ್ಕೊಳ್ತದೆ ಗಿಡದ ಎಲೆಗಳ ಮೇಲೆ. ಇನ್ನೊಂದು ಫಾಲೋ ಮಾಡಬೇಕಾದ ವಿಧಾನ ಅಂತಂದರೆ, ಈಗ ಬ್ಯಾರಲ್ಲಿಗೆ ಈ ಥರ ಏನು ದೊಡ್ಡ ಒಂದು ಕೋಲ್ ಇರ್ತದೆ, ಅದರಲ್ಲಿ ತಿರುಡ್ತಬೇಕು, ಅದು ಕರಗ್ತಬೇಕು. ಇಲ್ಲಾಂತಂದರೆ ಅದು ರೆಸಿಡ್ಯೂಸ್ ಕೆಳಗೆ ಉಳಿತದೆ ಈ ಕಾಯಿಲಿನ ಪೌಡ್ರ್ ಇದು. ಮತ್ತು ಸ್ಪ್ರೇ ಮಾಡುವಾಗ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ರ್ ಕೂಡ ಆಗೋದಿಲ್ಲ. ಈಗ ಸ್ಪ್ರೇ ಮಾಡಿದ ಡಿಫರೆನ್ಸ್ ನೋಡಿ, ಕಾಡು ಗಿಡಕ್ಕೆ ಜಾಸ್ತಿ ಹಿಡಿದಿದೆ, ಅಡಿಕೆ ಗಿಡ ಕಡಿಮೆ ಹಿಡಿದಿದೆ. ಈಗ ಸ್ಪ್ರೇ ಮಾಡಿ ಆಯಿತು. ಸ್ಪ್ರೇ ಮಾಡಿದ ಮೇಲೆ ಈಗ ಒಣಗಿತ್ತು ಈಗ ಮಾಡಿದಂಥ ದ್ರಾವಣ. ಈಗ ಈ ಕಾಯಿಲಿನ ಸ್ಪ್ರೇಯಲ್ಲಿ ಏನಾದರೂ ದುಷ್ಪರಿಣಾಮ ಅಥವಾ ಪರಿಣಾಮ ಯಾವುದೆಲ್ಲ ಬೀರ್ಬೋದು ನೋಡ್ತಾ ಹೋಗುವ. ಈಗ ಸ್ಪ್ರೇ ಮಾಡಿದ ಮೇಲೆ ಈಗ ಪೂರ್ತಿಯಾಗಿ ಏನು ಕವರ್ ಆಗಲಿಲ್ಲ ಎಲೆಯಲ್ಲಿ ನೋಡಿ, ಈ ಥರ ಇಲ್ಲಿ ಹಸಿರು ಕಾಣ್ತಾ ಉಂಟು, ಇಲ್ಲಿ ಸ್ವಲ್ಪ ಆಗಿದೆ, ಮತ್ತು ಇಲ್ಲಿ ಸಹ ಅಷ್ಟೇ ನೋಡಿ, ಕೆಲವು ಏರಿಯಾದಲ್ಲಿ ಅಷ್ಟಾಗಿ ಸರಿಯಾಗಿ ಬೀಳಲಿಲ್ಲ. ಹಾಗೆ ಈಗ ಬೇರೆ ಬೇರೆ ಗಿಡಗಳು ನೋಡ್ತಾ ಹೋಗುವ. ಈ ರೀತಿ ಸ್ಪ್ರೇ ಆಗಿದೆ. ಒಂದು ವೇಳೆ ಪೂರ್ತಿಯಾಗಿ ಈ ಕಾಯಿಲೆಯನ್ನು ಇಲ್ಲಿ ಕವರ್ ಆಗಿದ್ದರೆ ಏನಾಗ್ತದೆ ಅದನ್ನು ನಾವು ಈ ಪಾಸಿಬಿಲಿಟಿ ನೋಡ್ತಾ ಹೋಗುವ. ಈಗ ಅಂಥದ್ದು ನಡೆಯೋದಿಲ್ಲ ಅಂತಂದರೆ, ಈಗ ಸ್ಪ್ರೇ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ ಅಂದರೆ, ಇದು ಈ ಎಲೆ ಮೇಲೇನು ಬಿದ್ದಿರ್ತದೆ ಅದು ಕೆಳಗೆ ಕೂಡ ದ್ರಾವಣ ಬೀಳ್ತದೆ, ಏನು ಪೂರ್ತಿಯಾಗಿ ಇದಕ್ಕೆ ಹಿಡ್ಕೊಳ್ಳೋದಿಲ್ಲ. ಈಗ ಒಂದು ವೇಳೆ ಈ ಥರ ಇದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಕವರ್ ಆಗಿದ್ದರೂ ಕೂಡ ಇದರ ಈ ಮೆಂಬ್ರೇನ್ ಇರ್ತದೆ, ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಇರುವಂಥದ್ದು ಆ ಚಿಕ್ಕ ತೂತುಗಳು, ಅಂದರೆ ಈಗ ಈ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ಈ ಸೂರ್ಯನ ಬೆಳಕನ್ನು ಏನು ಪಾಸ್ ಮಾಡ್ತದೆ ಅದನ್ನು ಬ್ಲಾಕ್ ಈ ಕಾಯಿಲಿನ ಪಾರ್ಟಿಕಲ್ಸ್ ಮಾಡೋದಿಲ್ಲ. ಅಂದರೆ ಕಾಯಿಲಿನ ಪಾರ್ಟಿಕಲ್ಸ್ ಇದಕ್ಕಿಂತ ಮೆಂಬ್ರೇನ್ಗಿಂತ ಭಾಳಷ್ಟು ದೊಡ್ಡದಿರ್ತದೆ. ಇನ್ನೊಂದು ಈ ಸಸ್ಯಗಳಲ್ಲಿ ಅಥವಾ ಈ ಪ್ಲಾಂಟ್ಗಳಲ್ಲಿ ಮತ್ತೊಂದು ಪ್ರಕ್ರಿಯೆ ಅಂದರೆ ಅದು ರೆಸ್ಪಿರೇಷನ್, ಅಂದರೆ ಉಸಿರಾಟದ ಕ್ರಿಯೆ. ಅದನ್ನು ಕೂಡ ಈ ಫೋಟೋಸಿಂಥಸಿಸ್ ಏನಿದೆ ಎಲೆ ಮೇಲ್ಭಾಗದಲ್ಲಿ ನಡೆಯುವಂಥ ಕ್ರಿಯೆ, ಈ ರೆಸ್ಪಿರೇಷನ್ ಏನಿದೆ ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟಾಗಿ ಈ ಎಲೆಯ ಅಡಿಭಾಗದಲ್ಲಿ ಆಗುವಂಥದ್ದು. ನಾವು ಸ್ಪ್ರೇ ಮಾಡಿದ ಅಡಿಭಾಗಕ್ಕೇನು ಜಾಸ್ತಿ ಮಾಡಲಿಲ್ಲ ಅಥವಾ ಕೆಲವು ಕಡೆಯಲ್ಲಿ ಮಾಡಲೇ ಇಲ್ಲ. ಅಂದರೆ ಈಗ ಮಾಡುವ ಅಗತ್ಯ ಕೂಡ ಇಲ್ಲ. ಬಿಸಿಲು ಏನಿದ್ರು ಕೂಡ ಈ ಎಲೆ ಮೇಲ್ಭಾಗಕ್ಕೆ ಬೀಳುವಂಥದ್ದು, ಕೆಳಭಾಗಕ್ಕೆ ಬೀಳುವುದಿಲ್ಲ. ಅದು ಈ ಥರ ನಾನು ಹೇಳಿದ ಡೈರೆಕ್ಷನಲ್ಲಿ ಮಾತ್ರ ಬೀಳ್ತದೆ ಅಷ್ಟೇ ಹೆಚ್ಚಾಗಿ. ಹಾಗೆ ಏನು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಕೂಡ ಪರಿಣಾಮಕಾರಿಯಾಗಿ ಇರುವುದಿಲ್ಲ. ಈ ಕಾಯಿಲಿನ ಪೌಡ್ರನ್ನೇ, ಅಂದರೆ ಬಿಳಿ ರೂಪದಲ್ಲಿರುವ ಈ ಪೌಡ್ರನ್ನೇ ಯಾಕೆ ಸ್ಪ್ರೇ ಮಾಡಬೇಕು ಅಂತ ನಾವು ನೋಡ್ತಾ ಹೋಗುವ. ಈಗ ಇದರ ಬದಲು ಈ ಸುಣ್ಣವನ್ನು ಸ್ಪ್ರೇ ಮಾಡ್ಬೋದಲ್ಲ ಅಂತ. ಅಂದರೆ ಸುಣ್ಣದಲ್ಲಿ ಅಂದರೆ ಕ್ಷಾರೀಯ ಗುಣ, ಅಂದರೆ ಆಲ್ಕಲಿನ್ ಅದು. ಹಾಗೆ ಇದೇನಾದರೂ ನಾವು ಎಲೆಚುಕ್ಕಿಗೆ ಅಥವಾ ಬೇರೆ ಏನಾದರೂ ನಾವು ಸ್ಪ್ರೇ ಮೊದಲೇ ಮಾಡಿದರೆ ಅಥವಾ ನಂತರ ಮಾಡೋದಲ್ಲಿ ಅದು ಅದರ ಅಡ್ಡ ಪರಿಣಾಮ ಬೀರ್ತದೆ. ಮತ್ತು ಈ ಜಾಸ್ತಿ ಆಲ್ಕಲಿನ್ ಜಾಸ್ತಿ ಆದಾಗೆ ನಾವು ಸ್ಪ್ರೇ ಮಾಡುವ ಪ್ರಮಾಣ, ಅಂದರೆ ಹಾಕೋ ಕ್ವಾಂಟಿಟಿ ಜಾಸ್ತಿ ಆದರೆ ಅದುವೇ ಈ ಎಲೆಗಳನ್ನು ಸುಡ್ತದೆ ಕೂಡ. ಹಾಗೆ ಅದೇನು ನಾವು ಸ್ಪ್ರೇ ಮಾಡುವ ಸಂದರ್ಭ ಇಲ್ಲ. ಈ ಕಾಯಿಲಿನ್ ಪೌಡರ್ ಇದು ಭಾಳಷ್ಟು ಒಳ್ಳೆಯ ದೊಡ್ಡ ಗುಣ ಅಂತಂದರೆ, ಇದು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಇಲ್ಲ. ಅಂದರೆ ಈ ಗಿಡದ ಮೇಲೆ ಯಾವುದೇ ಸ್ಪ್ರೇ ಮಾಡಿದರೂ ಕೂಡ ಅದರ ಮೇಲೆ ಏನು ಅಡ್ಡ ಪರಿಣಾಮ ಬೀರುವುದಿಲ್ಲ. ಮತ್ತು ಇದು ಸಹ ಅಷ್ಟೇ, ಪೆಸ್ಟಿಸೈಡ್ ಕೂಡ ಸಣ್ಣ ಪ್ರಮಾಣದಲ್ಲಿ ಹಾಗೆ ಹೇಳ್ತಾರೆ. ಮತ್ತು ಈ ಮೆಡಿಸಿನ್ ವ್ಯಾಲ್ಯೂ ಕೂಡ ತುಂಬ ಇದೆ ಇದರಲ್ಲಿ. ಅಂದರೆ ಡಯರಿಯಾಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಚರ್ಮ ರೋಗ ಇರ್ಬೋದು ಅದರಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದರ ಅಂಶಗಳನ್ನು. ಹಾಗೆ ಭಾಳಷ್ಟು ಒಳ್ಳೆಯ ಪೌಡ್ರ್ ಅಂತಲೇ ಹೇಳ್ಬೋದು. ನಾವು ಈ ಕಾಯಿಲಿನ ಏನು ಸ್ಪ್ರೇ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಮೆಗ್ನೀಷಿಯಮ್ ಕೂಡ ದ್ರಾವಣ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ಹಾಕ್ಬೋದು. ಮತ್ತು ಹ್ಯೂಮಿಕ್ ಆ್ಯಸಿಡ್ ಅದೇನಿದೆ ಅದನ್ನು ಕೂಡ ಹಾಕ್ಬೋದು. ಹಾಗೆ ಹ್ಯೂಮಿಕ್ ಆ್ಯಸಿಡಲ್ಲಿ ಸಹ ಅಷ್ಟೇ ಕೆಲವು ಎಲ್ಲ, ಅಂದರೆ ಈಗ ಭಾಳಷ್ಟು ಕಂಪನಿಗಳಿದ್ದಾವೆ. ಅದು ಆ್ಯಕ್ಚುಲಿ ಹ್ಯೂಮಿಕ್ ಆ್ಯಸಿಡ್ ಹೌದಾ ಅಲ್ಲ ಗೊತ್ತಿಲ್ಲ. ಅಂದರೆ ಅದು ಸ್ವಲ್ಪ ಫಾರ್ಮೇಷನ್ ಸ್ವಲ್ಪ ಕಷ್ಟ, ಅಂದರೆ ಜಾಸ್ತಿ ಅದಕ್ಕೆ ಕಾಸ್ಟ್ ಬೀಳ್ತದೆ. ಆದರೂ ಸಹ ಕಡಿಮೆಯಲ್ಲಿ ಕೊಡ್ತಾರೆ. ಅದು ಹೇಗೆ ಅನ್ನೋದು ಗೊತ್ತಿಲ್ಲ. ಹಾಗೆ ಒಳ್ಳೆ ಕಂಪನಿ ಅದನ್ನು ನೋಡ್ತಾ ಹೋಗುವ. ಅಂದರೆ ಈಗ ನಾನು ಗೂಗಲಲ್ಲಿ ನೋಡಿದ ಪ್ರಕಾರ ಒಳ್ಳೆ ಕಂಪನಿಗಳು ಕ್ರಿಯಾಜನ್ ಅಗ್ರಿ ಅಂತ ಉಂಟು, ಕ್ರಾಪ್ವ್ಯಾಕ್ಸ್ ಲಿಮಿಟೆಡ್ ಅಂತ ಉಂಟು. ಅದೆಲ್ಲ ಒಳ್ಳೆ ಕಂಪನಿ ಅಂತ ಗೂಗಲ್ ಪ್ರಕಾರ ಕಾಣ್ತಾ ಉಂಟು. ನನಗೂ ಸಹ ಅಷ್ಟೇನು ಕರೆಕ್ಟಾಗಿ ಗೊತ್ತಿಲ್ಲ. ಯೂಸ್ ಮಾಡಿ ನೋಡಿ. ಇನ್ನು ದ್ರಾವಣ ಸ್ಪ್ರೇ ಮಾಡಿ 10 ದಿವಸ ಕಳೆಯಿತು. ಹಾಗೆ ಅದರ ಬೆನಿಫಿಟ್ಸ್ ಎಲ್ಲ ಹೇಗೆಲ್ಲ ಉಂಟು ಗಿಡಗಳು ನೋಡ್ತಾ ಬರುವ. ಇದು ನಾವು 10 ದಿವಸದ ಹಿಂದೆ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಜಾಗ. ಹಾಗೆ ಈ ಜಾಗಕ್ಕೆ ನಾವು ಈಗ ಹೋಗ್ತಾ ಇದ್ದೇವೆ. ಇಲ್ಲೀಗ
ನೋಡ್ಬೋದು ಈ ಗಿಡಗಳು ಇದೀಗ ಎಲೆ ಚುಕ್ಕೆ ರೋಗ ಬಂದಿತ್ತು, ಭಾಳಷ್ಟು ಹಳದಿಯಾಗಿತ್ತು. ಇದರಲ್ಲಿ ಭಾರಿ ಡಿಫ್ರೆನ್ಸ್ ಅಂತ ಗೊತ್ತಾಗೋದಿಲ್ಲ. ಆದರೆ ಮೇಲ್ಗಡೆ ಇದೆಲ್ಲ ಈ ಎಲೆಗಳು ಭಾಳ ಹಳದಿಯಾಗಿತ್ತು, ಈ ತುದಿಯೆಲ್ಲ. ಈಗೆಲ್ಲ ನೋಡಿ, ಈ ಕಡೆ ಹಸಿರಾಗಿದೆ, ಈ ಕಡೆ ಹಸಿರಾಗ್ತಾ ಉಂಟು. ಇದಕ್ಕಿಂತ ಜಾಸ್ತಿ ಯೆಲ್ಲೋಯಿಶ್ ಆಗಿತ್ತು. ಇಲ್ಲೂ ಅಷ್ಟೇ, ಇದು ಈ ಕಡೆ ಡೈರೆಕ್ಟ್ ಸನ್ ಎಕ್ಸ್ಪೋಸ್ ಆಗುವಂಥದ್ದು, ಸನ್ಲೈಟ್ ಇದು. ಹಾಗೆ ಇಲ್ಲಿ ಸಹ ಈಗ ಇಂಪ್ರೂವ್ಮೆಂಟ್ ಉಂಟು. ಮತ್ತು ಇಲ್ಲಿ ಮೇಲುಗಡೆ ಅಷ್ಟೇ ಜಾಸ್ತಿ ಇಫೆಕ್ಟ್ ಆಗಿತ್ತು, ಬಾಡಿ ಹೋಗಿತ್ತು ಗಿಡ ಒಂಥರ. ಈಗ ಸರಿ ಆಗ್ತಾ ಉಂಟು. ಹಾಗೆ ನನಗೂ ಸಹ ಅಷ್ಟೇ ಆ ಸ್ಪ್ರೇ ಮಾಡಿದ್ದಕ್ಕೆ ಸ್ಯಾಟಿಸ್ಫೈ ಆಗ್ತಾ ಉಂಟು. ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನನ್ನು ಅದೇ ರೀತಿಯಲ್ಲಿ ಪ್ರೋತ್ಸಾಹಿಸಿ. ಮತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗುವ. ಅಷ್ಟು ತನಕ ಬಾಯ್.